ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು SDA FDA ನೇಮಕಾತಿ 2025 ಇಲ್ಲಿ ಯಾವಾಗ ಬರುತ್ತೆ ಮತ್ತು ವೇಕೆನ್ಸಿ ಎಷ್ಟು ಮತ್ತು ಎಲಿಜಿಬಲ್ ಏನು, ಯಾವ ರೀತಿ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಈಗ ವೇಕೆನ್ಸಿ ಎಷ್ಟಿವೆ ಅಂತೇಳಿ ನೋಡೋಣ ಸ್ನೇಹಿತರೆ. ಮೊದಲಿಗೆ ವೇಕೆನ್ಸಿ ಬಂದುಬಿಟ್ಟು ಇಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಂತಹ ಹುದ್ದೆಗಳು ಅಂತೇಳಿ ನೋಡ್ಬೋದು. ಇಲ್ಲಿ ಸರಿಸುಮಾರು ಎಲ್ಲ ಇಲಾಖೆಯಲ್ಲಿಯೂ ಸಹ ಹುದ್ದೆಗಳು ಅನುಮೋದನೆಗೊಂಡಿರುವುದನ್ನು ನೀವು ನೋಡಿರ್ಬೋದು. ನಾವು ಇವತ್ತಿನ ವಿಡಿಯೋದಲ್ಲಿ SDA FDA ಮಾತಾಡ್ತಾ ಇರೋ ಕಾರಣಕ್ಕಾಗಿ SDA ಮತ್ತು FDA ಹುದ್ದೆಗಳು ಒಟ್ಟಾರೆ ಬಂದುಬಿಟ್ಟು 1000 ಹುದ್ದೆಗಳನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆಯನ್ನು 2024ರಲ್ಲಿಯೇ ನೀಡಿದೆ. ಹಾಗಾಗಿ ಇದರ ಒಂದು ನೋಟಿಫಿಕೇಷನ್ ಅತಿ ಶೀಘ್ರದಲ್ಲಿಯೇ ಬರಲಿದೆ. ಯಾವಾಗ ಬರಲಿದೆ ಮತ್ತು ಇದಕ್ಕೆ ಅರ್ಹತೆಗಳೆಲ್ಲ ಏನು ಮತ್ತು ಕ್ವಾಲಿಫಿಕೇಷನ್ ಏನು, ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ. ಈಗ ನಾವು ಇದರ ಒಂದು ಅರ್ಹತೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅರ್ಹತೆ ಕ್ವಾಲಿಫಿಕೇಷನ್ನ ನೋಡ್ತಾ ಹೋಗೋದಾದರೆ SDAಗೆ 12th ಅಂದರೆ PUC ಪಾಸ್ ಆದಂತಹ ಅಭ್ಯರ್ಥಿಗಳು ಅಪ್ಲೈಯನ್ನು ಮಾಡ್ಬೋದು. FDAಗೆ ಪದವಿಯನ್ನು ಮುಗಿಸಿರಬೇಕು. ಪದವಿಯನ್ನು ಮುಗಿಸಿದಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಇದು ಇದಕ್ಕಿರುವಂತಹ ಕ್ವಾಲಿಫಿಕೇಷನ್ ಏಜ್ ಬಂದುಬಿಟ್ಟು 18ರಿಂದ ನಿಮಗೆ 18ರಿಂದ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಒಂದೊಂದು ಕ್ಯಾಟಗರಿಯು ಒಂದೊಂದು ರೀತಿಯಾದಂತಹ ಏಜ್ ರಿಲ್ಯಾಕ್ಸೇಷನ್ ಸಹ ಇರ್ತದೆ. 3 years 5 years ಈ ರೀತಿಯಾಗಿ 3 years OBCಗಿದ್ದರೆ 5 years SC/STಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಹ ಇರಲಿದೆ. ಇದರ ಒಂದು ಎಕ್ಸಾಮ್ ಮೊದಲಿಗೆ ಕಡ್ಡಾಯ ಕನ್ನಡ ಇರ್ತದೆ. ಕಡ್ಡಾಯ ಕನ್ನಡ ಬಂದುಬಿಟ್ಟು ಈಗ ಇತ್ತೀಚೆಗೆ ಇದನ್ನು ಕ್ಯಾನ್ಸಲ್ ಮಾಡಿದರೆ ಯಾರ್ಯಾರೆಲ್ಲ SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿರ್ತಾರೋ ಮತ್ತು ತೆಗೆದುಕೊಂಡಿರ್ತಾರೋ ಅವರಿಗೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮು ಇರೋದಿಲ್ಲ. ಯಾರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮತ್ತು ಕನ್ನಡವನ್ನು ಓದಿರೋದಿಲ್ಲ SSLCಯಲ್ಲಿ ಅವರಿಗೆ ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ. ಇದಕ್ಕೆ ಬಂದುಬಿಟ್ಟು 2 ಪೇಪರ್ ಇರ್ತದೆ. ಫಸ್ಟ್ನೇದು ಕಮ್ಯುನಿಕೇಷನ್ ಮತ್ತು GK 2 ಪೇಪರ್ಗಳು ಕಾಣ್ಬೋದು ನೀವು. ಕಮ್ಯುನಿಕೇಷನ್ನು ಮತ್ತು GK ಟೋಟಲಾಗಿ 200 ಮಾರ್ಕ್ಸ್. SDA ಮತ್ತು FDAಗೆ ಇರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್. ಕ್ವಾಲಿಫಿಕೇಷನ್ ನೋಡಿದ್ವಿ ಮತ್ತು ಏಜ್ ನೋಡಿದ್ವಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ. ಈಗ ನೋಟಿಫಿಕೇಷನ್ ಯಾವಾಗ ಬರ್ತದೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ. ನೋಟಿಫಿಕೇಷನ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ಒಳ ಮೀಸಲಾತಿಯ ಒಂದು ಆದೇಶ ಬರೋವರೆಗೂ ಅದು ಬಂದುಬಿಟ್ಟು ಜುಲೈ 31 ಲಾಸ್ಟ್ ಅಂತೇಳಿ ಎಲ್ಲರೂ ಹೇಳಿದರು. ಬಟ್ ಅದು ಇನ್ನೂ ಜುಲೈ 31 ಲಾಸ್ಟ್ ಆಗುತ್ತೋ ಅಥವಾ ಇನ್ನೂ ಮತ್ತೆ ವಿಸ್ತರಿಸ್ತಾರೋ ಆ ಒಂದು ದಿನಾಂಕವನ್ನು ಎಂಬುದನ್ನು ಆಫ್ಟರ್ 31 ಅಂದರೆ ಜುಲೈ 31ರ ನಂತರವೇ ನಾವು ನೋಡಬೇಕಾಗ್ತದೆ. ಹಾಗಾಗಿ 31ರ ಒಳಗೆ ನಿಮಗೆ ಒಂದು ಅದರ ಬಗ್ಗೆ ಗೊತ್ತಾಗ್ತದೆ. ಮತ್ತು ಅವರು ಒಳ ಮೀಸಲಾತಿ ಈ 31ರೊಳಗಡೆ ಆದೇಶ ಮಾಡಿದರು ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬಂದುಬಿಟ್ಟು ಸರಿಸುಮಾರು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಬರುವಂಥ ಸಾಧ್ಯತೆ ಇದೆ. ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ ಈ ಒಳ ಮೀಸಲಾತಿ ಜಾರಿ ಆದ ನಂತರ. ಈ ಒಂದು SDA FDA ಏನಿದೆ, SDA ಮತ್ತು FDA SDA ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು FDA ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು. ಇಲ್ಲಿ ಈ ಒಂದು 1000 ಹುದ್ದೆಗಳು ಇದಕ್ಕೆ ಎಕ್ಸಾಮನ್ನು ನಡೆಸುವಂಥ ಅಥಾರಿಟಿ ಯಾರಪ್ಪ ಅಂತಂದರೆ KPSC ಆಗಿರುತ್ತೆ. ಓಕೆ, ಯಾರು KPSC ಅವರು ಈ ಒಂದು ಎಕ್ಸಾಮನ್ನು ನಡೆಸುವಂಥದ್ದು ಈ ಒಂದು SDA FDA ಹುದ್ದೆಯನ್ನು.
ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದು ಮತ್ತೆ ನೆಕ್ಸ್ಟ್ ಯಾವ ಒಂದು ಹುದ್ದೆಯ ಬಗ್ಗೆ ನಾವು ವಿಡಿಯೋ ಮಾಡೋಣ ಎಂಬುದನ್ನು ಕಾಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.